ಶುಭ ವಂದನೆಗಳು. ಎಲ್ಲ ಬೆಳಕು ಹೊದ್ದ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಓರ್ವ ಮಹಿಳಾ ಸಾಧಕಿ ಇದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಒಂದಷ್ಟು ಅವರ ಕಾರ್ಯಕ್ರಮಗಳ ಬಗ್ಗೆ, ಕಾರ್ಯವೈಖರಿಯ ಬಗ್ಗೆ ಮಾತಾಡೋಣ. ಅವರು ನಡೆದು ಬಂದಂಥ ಹೆಜ್ಜೆ ಗುರುತುಗಳನ್ನು ದಾಖಲಿಸುವಂತಹ ಪುಟ್ಟ ಪ್ರಯತ್ನವನ್ನು ನಮ್ಮ ಈ ಕಾರ್ಯಕ್ರಮದ ಮೂಲಕ ಮಾಡಲಿಕ್ಕಿದ್ದೇವೆ. ಬನ್ನಿ, ನಮ್ಮ ಜೊತೆ ಮಹಿಳಾ ಸಾಧಕಿ ಇದ್ದಾರೆ. ಇವರು ಸಾಮಾಜಿಕ ಕಾರ್ಯಕರ್ತೆ, ಒನ್ ಗುಡ್ ಸ್ಟೆಪ್ ಅನ್ನುವಂತಹ NGO ನಡೆಸ್ತಾ ಇದ್ದಾರೆ. ಬನ್ನಿ ಮಾತಾಡಿಸೋಣ. ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅಮಿತಾ ಪೈ ಅವರು. ಬನ್ನಿ ಮೇಡಮ್, ನಿಮಗೆ ನಮ್ಮ ಚಾನಲ್ಗೆ ತುಂಬ ಪ್ರೀತಿ ಗೌರವದ ಸ್ವಾಗತ. ನಮಸ್ಕಾರ. ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಂಬ ಖುಷಿಯಾಗ್ತಿದೆ. ಮಹಿಳಾ ಸಾಧಕಿ ನೀವು. ಬಹಳ ಕಡಿಮೆ ಮಹಿಳೆಯರು ಸಾಮಾಜಿಕವಾಗಿ ಈ ಥರ NGO ಸ್ಥಾಪನೆ ಮಾಡಿಕೊಂಡು ಆ ಮೂಲಕವಾಗಿ ಸಮಾಜಕ್ಕೆ ನೆರವಾಗುವಂತಹ, ಸಮಾಜದಲ್ಲಿರುವಂತಹ ದುರ್ಬಲರಿಗೆ ಸಹಾಯ ಮಾಡುವಂತಹ ಕೈಂಕರ್ಯವನ್ನು ಮಾಡುವಂಥವ್ರು. ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನೀವು ಒಂದು NGO ಸ್ಥಾಪನೆ ಮಾಡಿದಿರಿ, ಒನ್ ಗುಡ್ ಸ್ಟೆಪ್. ತುಂಬ ಚೆನ್ನಾಗಿದೆ ಹೆಸರೇ. ಎಷ್ಟು ವರ್ಷ ಆಯಿತು ಮೇಡಮ್ ಇದನ್ನು ಶುರು ಮಾಡಿ? ಇದು ನಾವು 2014 ಅಂದರೆ ಇವಾಗ ಈ 10 years 10 ವರ್ಷ, ಈ ಡಿಸೆಂಬರ್ಗೆ ಒಂದು 10 ವರ್ಷ ಒಂದು ದಶಮಾನೋತ್ಸವ ಅಂತ ಅನ್ಬೋದು ಆಗಿದೆ. ಸೊ ಈ NGO ನಾವು ಶುರು ಮಾಡಿದ್ದು ಬೆಂಗಳೂರಲ್ಲಿ. ಇವಾಗ ಒಂದು ಕರ್ನಾಟಕದ 6 ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಉಡುಪಿ ಅದರಲ್ಲಿ ಒಂದು. ಸೊ ಅದೇ ರೀತಿ ನಾವು ಶುರು ಮಾಡಿದ್ದು ಒಂದು ಎಜುಕೇಷನಿಂದ, ಅಂದರೆ ಒಂದು ಅಲ್ಲಿ ಬೆಂಗಳೂರಲ್ಲಿ ಬಡ ಮಕ್ಕಳ ಎಜುಕೇಷನ್, ಅದು ಸಹ ಸ್ಲಮ್ಮಲ್ಲಿ ಇರೋ ಮಕ್ಕಳ ಎಜುಕೇಷನಿಂದ. ಈಗ ವಿವಿಧ ಕಾರ್ಯಕ್ರಮ, ಹೆಲ್ತ್ ಕೇರಿಗೆ ಹೋಗಿದ್ದೇವೆ, ಒಂದಷ್ಟು ಡಿಸಬಿಲಿಟಿ ಎಂಪವರ್ಮೆಂಟ್, ಡಿಫ್ರೆಂಟ್ಲಿ ಏಬಲ್ಡ್ ಎಂಪವರ್ಮೆಂಟ್, ಅದಕ್ಕೆಲ್ಲ ಹೋಗಿದ್ದೇವೆ. ಅದು ನಮ್ಮ ಆರ್ಗನೈಸೇಷನ್. ಮೇಡಮ್, ಆರಂಭಗೊಂಡದ್ದು ಬೆಂಗಳೂರಿಂದ ಅಂತ ಹೇಳಿದ್ರಿ. ನಂತರ ಇವಾಗ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ವಿಸ್ತರಣೆ ಮಾಡಿದ್ರಿ. ಅದರಿಂದಾಗಿ ಒಂದು ಹಿನ್ನೆಲೆಯಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಊರು ಯಾವುದು? ಉಡುಪಿಗೆ ಹೇಗೆ ಕನೆಕ್ಷನ್? ಅಂದರೆ ಬೆಂಗಳೂರು ಹೇಳಿದ್ರಿಂದಾಗಿ ಕೇಳ್ತೀನಿ, ರಾಜಧಾನಿಯಿಂದ ಇಲ್ಲಿಗೆ ಬಂದಿರೋದಾ ಅಥವಾ ಇಲ್ಲಿಂದ ರಾಜಧಾನಿಗೆ ಹೋಗಿರೋದಾ? ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇಲ್ಲೇ ಉಡುಪಿಯಲ್ಲಿ. ಉಡುಪಿಯವರೇ? ವೆರಿ ಮಚ್ ಉಡುಪಿ. ಸೊ ನಾನು ಸಾಧಾರಣ ಒಂದು ಇಲ್ಲೇ ಶಾಲೆಗೆ ಹೋಗಿ ಮತ್ತು PPCಯಲ್ಲಿ ನನ್ನ ಎಜುಕೇಷನ್ ಮಾಡಿ, ಆಮೇಲೆ ಇಂಜಿನಿಯರಿಂಗ್ ನಾನು ಮಾಡಿದ್ದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲಿಂದ ಇಂಜಿನಿಯರಿಂಗ್ ಮಾಡಿದ ಮೇಲೆ ನಾನು ಮಂಗಳೂರಲ್ಲಿ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇನ್ಫೋಸಿಸ್ ಕೆಲಸ ಮಾಡಿ ಆಮೇಲೆ ಕೆಲವೊಂದು ವರ್ಷ ವಿದೇಶದಲ್ಲಿದ್ದೆ ಇನ್ಫೋಸಿಸ್ಗಾಗಿ. ಮತ್ತು ISB ಹೈದ್ರಾಬಾದ್ ಅಲ್ಲಿ MBA ಮಾಡಿಕೊಂಡು ಅದೆಲ್ಲ ಸುಮಾರೊಂದು ಕಂಪನಿಗಳಲ್ಲಿ ಕೆಲಸ ಮಾಡಿ, ಅದೆಲ್ಲ ಒಂದು ಕಾರ್ಪೊರೇಟ್ ಲೈಫ್ ಒಂದು ಲಿವ್ ಮಾಡಿ, ಆಮೇಲೆ ಪುನಃ ಏನೋ ಒಂದು ಉಡುಪಿದು ಒಂದು ಸೆಳೆತ ಆಯಿತು, ಪುನಃ ವಾಪಸ್ ಬಂದಿದ್ದೇನೆ. ಸೊ ಅದು ಬಂದದ್ದು ನಮ್ಮ ವೈಯಕ್ತಿಕ ಕಾರಣಗಳಿಂದ. ಆದರೆ ಇಲ್ಲಿ ಬಂದ ಮೇಲೆ ಕೆಲಸ ನಡೀಲೇಬೇಕು. ನಮ್ಮದು ಒನ್ ಗುಡ್ ಸ್ಟೆಪ್ ಇದು ಕೆಲಸ ಇಲ್ಲಿ ಸಹ ಮುಂದುವರಿಸಿದ್ದೇವೆ. ಹಾಗೆ ಈ ಒನ್ ಗುಡ್ ಸ್ಟೆಪ್ ಆರಂಭ ಆಗಲಿಕ್ಕೆ ಕಾರಣ ಏನಾದರೂ ಇದೆಯಾ? ಓಕೆ, ಆ್ಯಕ್ಚುಲಿ ನಾವು ಇದು ಸೇವೆ ಅನ್ನೋದು ಅಥವಾ ಸರ್ವಿಸ್ ವಾಲಂಟಿಯರಿಂಗ್ ಅನ್ನೋದು ನಮಗೇನು ಒನ್ ಗುಡ್ ಸ್ಟೆಪ್ಪಿಂದ ಶುರುವಾದದ್ದು ಅಲ್ಲ. ನಾವು ಚಿಕ್ಕಂದಿನಿಂದಲೇ ನಮಗೆ ಅದೊಂದು ಒಂದು ಮೈಂಡ್ಸೆಟ್ ಇತ್ತು. ನಮ್ಮ ತಂದೆಯವರು, ನಮ್ಮ ಅಜ್ಜ ಎಲ್ಲ ತುಂಬ ಮಾಡ್ತಾಯಿದ್ರು, ಸೋಷಿಯಲ್ ಮಾಡ್ತಾಯಿದ್ರು. ಸೊ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರು, ಎಷ್ಟು ಜನರಿಗೆ ಸಹಾಯ ಇತ್ತು. ಅವರು ವೈದ್ಯರಾಗಿದ್ದರು. ಸೊ ಅವರಿಂದ ನಮಗೆ ತುಂಬ ಒಂದು ಅದೇನು ಲೆಗಸಿ ಅಂತಾರಲ್ವ, ಒಂದೊಂದು ಟ್ರೆಡಿಷನ್, ಒಂದು ಮುಂದುವರಿಸೋದು ಅಷ್ಟೇ. ಸೊ ನಾನು ಮುಂಚಿಂದ ಸಹ ಮಾಡ್ತಾಯಿದ್ದೆ. ಆದರೆ ಇದು ಒನ್ ಗುಡ್ ಸ್ಟೆಪ್ ಅಂತ ನಾವು ಇದು ಫಾರ್ಮಲೈಸ್ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಒಂದು ಅದು ಅಷ್ಟು ವರ್ಷ ನನಗೆ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ ಮೇಲೆ ಒಂದು ಅದು ಪರ್ಪಸ್ ಅಂತ ಒಂದು ಹಣವನ್ನು ಗಳಿಸೋದು ಮಾತ್ರ ಒಂದು ಪರ್ಪಸ್ ಇರುತ್ತದೆ ಅದರಲ್ಲಿ. ಅದೊಂದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ಅದು ಸಹ ಬೇಕು, ಒಂದು ಕರಿಯರ್ ಬೇಕು ಅಂತ ಇತ್ತು. ಅದು ಮಾಡಿ ಸುಮಾರು ವರ್ಷದ ಮೇಲೆ ಬೇರೆ ಏನಾದರೂ ಮಾಡುವ, ಸ್ಕಿಲ್ಸನ್ನು ಅದಕ್ಕೆ ಯೂಸ್ ಮಾಡುವ, ಏನಾದರೂ ಒಂದು ಇದು ಮಾಡುವ ಅಂತ ಇದು ಒನ್ ಗುಡ್ ಸ್ಟೆಪ್ ಶುರು ಮಾಡಿದೆ. ಇನಿಷಿಯಲ್ ಡೇಸಲ್ಲಿ ನಾವು ಐ ವಾಸ್ ನಾಟ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಅನ್ ಆರ್ಗನೈಸೇಷನ್. ಎಲ್ಲಾದರೂ ಬೇರೆ ಕಡೆ ಸಹಾಯ ಮಾಡ್ತೇನೆ ಅಂತ
ಸುಮಾರೊಂದು ಸಂಸ್ಥೆಗಳಲ್ಲಿ ವಾಲಂಟಿಯರಿಂಗ್ ಮಾಡಿದೆ. ಮತ್ತೆ ಅನಿಸಿತು ಈ ಬೇರೆ ಎಲ್ಲ ಕಡೆಯಲ್ಲಿ ನಾನು ಹೋದಾಗ ನಾನು ಅವರ ಪ್ರೋಗ್ರಾಮ್ಸಿಗೆ ಒಂದು ನನ್ನ ಟೈಮನ್ನು ಕೊಡ್ಬೋದು ಅಥವಾ ಹಣವನ್ನು ಕೊಡ್ಬೋದು. ಆದರೆ ನನಗೆ ಒಂದು ಇದು ಮಾಡಬೇಕು, ಈ ವಿಷಯದ ಮೇಲೆ ಕೆಲಸ ಮಾಡಬೇಕು ಅಂತ ಇದ್ದರೆ ಅದನ್ನು ನಾನು ಡೈರೆಕ್ಟಾಗೇ ಮಾಡಬೇಕು ಅಂತ ತಿಳಿದಾಗ ನಾವು ಅದು ಒನ್ ಗುಡ್ ಸ್ಟೆಪ್ ಅಂತ NGO ಶುರು ಮಾಡಿದ್ದು ಆ್ಯಕ್ಚುಲಿ. ಸೊ ಅದರಿಂದ ನಮಗೆ ಒಂದು ಲೆವೆಲ್ ಆಫ್ ಫ್ರೀಡಮ್ ಬರ್ತದೆ ಟು ಅಡ್ರೆಸ್ ಏನು ಕಾಸಸ್, ಏನು ಸೋಷಿಯಲ್ ಕಾಸಸ್ ನಾವು ಪಿಕಪ್ ಮಾಡ್ತೇವೆ ಅಂತ. ಸುಮಾರೊಂದು ಅಲ್ಲಿಂದ ನಾವು ಶುರು ಆದದ್ದು ಒಂದು ಮಗುವಿಂದ ಆ್ಯಕ್ಚುಲಿ. ಒಂದು ನಮ್ಮ ಬೆಂಗಳೂರಿನ ಒಂದು ಸ್ಲಮ್ಮಲ್ಲಿ ಇರುವ ಕೆಲವೊಂದು ಮಕ್ಕಳು ಅವರು ಕನ್ಸ್ಟ್ರಕ್ಷನ್ ಮಾಡುವಾಗ ಅಲ್ಲಿ ಹಾಗೆ ಕೂತ್ಕೊಂಡಿರ್ತಾರೆ. ಸೊ ಅವರಿಗೆ ಒಂದು ಬ್ರಿಡ್ಜ್ ಸ್ಕೂಲ್ ಅಂದರೆ ಒಂದು ವರ್ಷ ಅವರಿಗೆ ಅಲ್ಲಿ ಇಟ್ಟು ಒಂದಷ್ಟು ಕಲಿಸಿ ಆಮೇಲೆ ಮೇನ್ ಸ್ಟ್ರೀಮ್ ಸ್ಕೂಲ್ಸಿಗೆ ಹಾಕುವ ಒಂದು ಪ್ರಯತ್ನ ನಾವು ಶುರು ಮಾಡಿದ್ವಿ. ಅದು ಆ ಪ್ರೋಗ್ರಾಮ್ ಸ್ಟ್ರೀಟ್ಸ್ ಟು ಸ್ಕೂಲ್ಸ್ ಅಂತೀವಿ. ಅದಕ್ಕೆ ನಾವು ಆ ಪ್ರೋಗ್ರಾಮಿಂದ ಇಷ್ಟುವರೆಗೆ 10 ವರ್ಷದಲ್ಲಿ ನಾವು ಅರೌಂಡ್ 450 ಮಕ್ಕಳನ್ನು ಮೇನ್ ಸ್ಟ್ರೀಮಿಗೆ ತಂದಿದ್ದೇವೆ. ಇದು ಬೆಂಗಳೂರಲ್ಲಿ. ಸೊ ಅದರಿಂದಾಗಿ ನಮಗೆ ಆದರೆ ಅಲ್ಲಿಂದ ಶುರು ಆದ ಜರ್ನಿ, ಅದಕ್ಕೆ ನಾವು ಒನ್ ಗುಡ್ ಸ್ಟೆಪ್ ಅಂತ ಅನ್ನೋದು. ಅಂದರೆ ನಾವೊಂದು ಅದೊಂದು ಮಹತ್ ಕಾರ್ಯ ಅಂತ ಅನ್ಸ್ಕೊಳ್ಳೋದೆ ಒಂದೇ ಒಂದು ಹೆಜ್ಜೆ ಮುಂದೆ ಇಡ್ತಾ ಹೋದರೆ ಅದೊಂದು ದೊಡ್ಡ ವಿಷಯ ಅಂತ. ಸೊ ಅಲ್ಲಿಂದ ನಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು. ನಾವು ಅದನ್ನು ಬೇರೆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿದ್ವಿ. ಎಲ್ಲಿ ನೀಡಿದೆ ಅಲ್ಲಿ ನಾವು ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡ್ಲಿಕ್ಕೆ ಆಗ್ತದಾ, ಆದರೆ ಅದಕ್ಕೆ ನಮ್ಮ ಸ್ಕಿಲ್ಸ್ ಇದೆಯಾ, ನಾವು ಅದಕ್ಕೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಆಫೀಸ್ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸಿಂದ ಏನು ಡ್ರಾ ಮಾಡ್ಕೊಳ್ಬೋದು, ಅದನ್ನು ನೀಟಾಗಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂಥದ್ದೆಲ್ಲ ಆಲೋಚನೆ ಮಾಡ್ತಾ ಈಗ ಸುಮಾರೊಂದು ಕಡೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಇವಾಗ ಮಕ್ಕಳಿಗೆ ಈಗ ಸ್ಲಮ್ ಏರಿಯಾದಲ್ಲಿ ಇರ್ಬೋದು, ಆ ಮಕ್ಕಳಿಗೆ ಎಜುಕೇಷನ್ಗೆ ತರುವಂಥದ್ದು ಈ ಕೆಲಸಗಳನ್ನು ಮಾಡಿ. ಇದನ್ನು ಬಿಟ್ಟು ಬೇರೆ ನೀವು ಹೇಳಿದ್ರೆ ಸ್ಕಿಲ್ ಅಂತ, ಯಾವ ರೀತಿಯ ಸ್ಕಿಲ್ ಎಲ್ಲ ಯೂಸ್ ಆಗ್ತಾ ಇದೆ? ಓಕೆ, ಒಂದು ಅಂತ ಹೇಳಿದರೆ ನಮ್ಮ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಒಂದು ಎಫರ್ಟ್ ಏನಾದರೂ ಮಾಡಿ ದೀರ್ಘಕಾಲ ಏನಾದರೂ ನಡಿಬೇಕಾದ್ರೆ ಅದನ್ನು ಆರ್ಗನೈಸ್ಡ್ ಆಗಿ ಒಂದು ಎಫರ್ಟ್ ಮಾಡಬೇಕು. ಅದೊಂದು ನಾವು ಮುಂಚಿಂದ ಫಸ್ಟಿಂದ ನಾವು ಅದು ನಮ್ಮ ಪ್ರೋಗ್ರಾಮ್ಸಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದೇವೆ. ಏನಾದರೂ ನಾವು ಶುರು ಮಾಡಿದರೆ ಅದು ದೀರ್ಘಕಾಲಕ್ಕೆ ನಡೀಬೋದು. ಅದಕ್ಕೆ ಬೇಕಾಗುವ ಪ್ಲ್ಯಾನಿಂಗ್ ಇರ್ಬೋದು, ಅದಕ್ಕೆ ಬೇಕಾಗಿರುವ ಒಂದು ರಿಸರ್ಚ್ ಇರ್ಬೋದು, ಅಂಥದ್ದೆಲ್ಲ ನಾವು ಮಾಡೋದು. ಅದು ಇಲ್ಲಾಂದರೆ ಒಂದು ಇದರಲ್ಲಿ ಉತ್ಸಾಹದಲ್ಲಿ ಶುರು ಮಾಡಿ ಅದು ಮತ್ತು ಕೊನೆಗೆ ಇದಾಗಬಾರ್ದು ಅಂಥದ್ದು ನಾವು ಮಾಡ್ತೇವೆ. ಅಲ್ಲಿಂದ ನಮಗೆ ಎಜುಕೇಷನಿಂದ ಮಕ್ಕಳಿಂದ ನಮಗೆ ಬರುವ ಎಕ್ಸ್ಪೀರಿಯನ್ಸಿಂದ ನಾವು ಮುಂದೆ ಹೋಗಿ ಅದು ಸರ್ಕಾರಿ ಶಾಲೆಗಳಲ್ಲಿ ಏನು ತೊಂದರೆಗಳಿದೆ ಅಂತ ನೋಡಲಿಕ್ಕೆ ಹೋದೆವು. ಹಾಗೆ ಸರ್ಕಾರಿ ಶಾಲೆಗಳನ್ನು ಡೆವಲಪ್ ಮಾಡಲಿಕ್ಕೆ ಶುರು ಮಾಡಿದ್ವು. ಈಗ ಸಾಧಾರಣ ಒಂದು ಕ್ಲೋಸ್ ಟು 200 ಶಾಲೆಗಳನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ತುಮಕೂರು ಈ ಎಲ್ಲ ಕಡೆಗಳಲ್ಲಿ ಹೋಗಿ ನಾವು ಇದು ಮಾಡಿದ್ದೇವೆ. ಅಲ್ಲಿ ಶಾಲೆಗೆ ಹೋದ ಮೇಲೆ ಗೊತ್ತಾಯ್ತು ನಾವು ಅಲ್ಲಿಯ ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದರೆ, ಹೌದು, ಮೂಲಭೂತ ಸೌಕರ್ಯ ಮತ್ತೆ ಕೆಲವರಿಗೆ ಒಂದಷ್ಟು ಪ್ರೋಗ್ರಾಮ್ಸ್ ಬೇಕಾಗಿರೋದು, ಗೈಡೆನ್ಸ್ ಬೇಕಾಗಿರೋದು. ಕೆಲವೊಂದು ಕಡೆ ಮುಂಚೆ ನಾವು ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾ ಇದ್ವಿ. ಇವಾಗ ಕೋವಿಡ್ ಆದಮೇಲೆ ಅದು ಒಂದು ರೀತಿ ಸ್ಥಗಿತ ಆಯಿತು. ಆದರೆ ಎಲ್ಲಾದರೂ ಮ್ಯಾಥ್ಸ್ ಕಷ್ಟ ಆಗೋದಾದ್ರೆ, ಇಂಗ್ಲಿಷ್ ಕಷ್ಟ ಆಗೋದಾದ್ರೆ ಅದು ಗ್ಯಾಪ್ಸ್ ಶಾಲೆಯಿಂದ ಹೊರಗಡೆ ಅವರಿಗೆ ಈಗ ಟ್ಯೂಷನ್ ತರ ಅವರಿಗೆ ಸಪ್ಲಿಮೆಂಟ್ ಮಾಡೋದು, ಶಾಲೆ ಟೈಮಲ್ಲೇ ಸಪ್ಲಿಮೆಂಟ್ ಮಾಡುವ ರೀತಿಯಲ್ಲಿ ನಾವು ಇದು ಮಾಡಿದ್ವಿ. ಅದೇ ಒಂದೊಂದು ಲರ್ನಿಂಗ್. ನಿಮ್ಮ ಹತ್ರ ರಿಸೋರ್ಸ್ ಪರ್ಸನ್ ಇದ್ದಾರೆ? ಹೌದು, ರಿಸೋರ್ಸ್ ಪರ್ಸನ್ ನಾವು ಲೋಕಲ್ ಆಗಿ ಹೈರ್ ಮಾಡಲಿಕ್ಕೆ ನೋಡ್ತೇವೆ. ಅವರಿಗೆ ಒಂದು ಕೆಲಸ ಆಗ್ತದೆ, ಯಾರಾದರೂ ಗ್ರಾಜ್ಯುಯೇಟ್ಸ್ ಕೆಲಸ ಇಲ್ಲದೆ ಇರುವವರು ಅವರಿಗೂ ಒಂದು ಕೆಲಸ ಆಗ್ತದೆ, ಶಾಲೆ ಮಕ್ಕಳಿಗೂ ಬೆನಿಫಿಟ್ ಆಗ್ತದೆ ಅಂತ ಆ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿದ್ವಿ. ಇದೀಗ ಶಾಲೆ ಮಕ್ಕಳು ಅಂತ ಹೇಳಿದ್ರೆ ಪ್ರೈಮರಿ ಲೆವೆಲಲ್ಲಿ ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅವರಿಗೆ ಕೂಡ ಇದಾಗ್ತಾ ಇದೆಯಾ? ನಾವು ಮೂಲಭೂತ ಸೌಕರ್ಯ ಡೆವಲಪ್ ಮಾಡುವಾಗ ಇಟ್ ಈಸ್ ಅಕ್ರಾಸ್. ಅಂದರೆ ನಮ್ಮ ಪ್ರೈಮರಿ ನಲಿಕಲಿ ಲೆವೆಲಿಂದ ಹಿಡ್ಕೊಂಡು PU ಕಾಲೇಜ್ ಒಳಗೆ ಮಾಡ್ತೇವೆ. ಬೇಕಾಗಿರೋದು ಏನು, ಶಾಲೆಗೆ ಒಂದು ನೀಟಾಗಿರುವ ಒಂದು ಕ್ಲಾಸ್ ರೂಮು, ಅಥವಾ ಟಾಯ್ಲೆಟ್ಸ್, ಲೈಬ್ರರಿ, ಸೈನ್ಸ್ ಲ್ಯಾಬ್,
ಅಥವಾ ಈಗದ ಇನ್ನೊಂದು ಮುಖ್ಯ ಅಗತ್ಯ ಅಂದ್ರೆ ಕಂಪ್ಯೂಟರ್ ಕೂಡ. ಕಂಪ್ಯೂಟರ್ ಲ್ಯಾಬ್ಸ್ ಅದೆಲ್ಲ ಮಾಡ್ತೀವಿ. ಇಲ್ಲಿ ಉಡುಪಿಯಲ್ಲಿ ನಾವು ಮೊಟ್ಟ ಮೊದಲ ಒಂದು ಲ್ಯಾಂಗ್ವೇಜ್ ಲ್ಯಾಬ್ ರಾಜ್ಯದಲ್ಲೇ ಒಂದು ಅದು ಫಸ್ಟ್ ಮಾದರಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಹೆಸ್ಕತ್ತೂರಲ್ಲಿ ಶುರು ಮಾಡಿದ್ರಿ. ಹೆಸ್ಕತ್ತೂರು ಅಂತ ಒಂದು ಗ್ರಾಮೀಣ ಶಾಲೆ, ಕುಂದಾಪುರ ಹತ್ರ. ಸೊ ಸುಮಾರು ಒಂದು ಕೆಲಸ ನಾವು ಒಂದು ನಾವು ಸ್ಕಿಲ್ಸ್ ಮತ್ತು ಜ್ಞಾನ ಅಭಿವೃದ್ಧಿ ಆದ ಹಾಗೆ ಒಂದೊಂದು ಪ್ರೋಗ್ರಾಮ್ ಡಿಸೈನ್ ಮಾಡ್ತಾ ಹೋಗಿದ್ದೇವೆ. ಶಾಲೆಗಳಲ್ಲಿ ಮಾಡೋದು ಎಷ್ಟೊಂದು ಉಂಟು. ಈಗ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿರೋದು ಒಂದು ನಮ್ಮ ಮಕ್ಕಳಿಗೆ ಒಂದು ಮೊಬೈಲ್ ಇದು ಗೀಳು ಬಂದಿದೆ. ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಏನೋ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಮೆಂಟಲ್ ಹೆಲ್ತ್ ಬಗ್ಗೆ ತೀರಾ ಎಕ್ಸಾಮಿನೇಷನ್ ಪ್ರೆಷರ್ ಇರ್ತದೆ ಅಥವಾ ಬೇರೆ ಒಂದು ಇರ್ತದೆ, ಅದರದ್ದು ಆ ರೀತಿಯಲ್ಲಿ ಪ್ರೋಗ್ರಾಮ್ಸ್ ಮಾಡ್ಬೇಕಂತಿದ್ದೇವೆ. ಸೊ ಮಕ್ಕಳ ಅಭಿವೃದ್ಧಿಗೆ ಅದಕ್ಕೆ ದರ್ ಇಸ್ ನೋ ಎಂಡ್. ನಾವು ಎಷ್ಟು ಬೇಕಾದರೂ ಮಾಡ್ಬೋದು. ನಿಮ್ಮ ಜೊತೆ ಇವಾಗ NGO ಅಲ್ಲಿ ನಿಮ್ಮನ್ನು ಹೊರತುಪಡಿಸಿ ಎಷ್ಟು ಜನ ನಿಮ್ಮ ಜೊತೆ ಕೈಗೂಡಿಸಿದ್ದಾರೆ? ನಮಗೆ ಅಂದರೆ ನಮ್ಮ ಕೋರ್ ಟೀಮ್ ಅಂತ ಒಂದಿದೆ. ನಾವು 3 ಜನ ಟ್ರಸ್ಟೀಸ್ ಇದ್ದೇವೆ, ನಮ್ಮ ಅಡ್ವೈಸರ್ಸ್ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮದು ಕೆಲವೊಂದು ಎಂಪ್ಲಾಯೀಸ್ ಇದ್ದಾರೆ. ಬಟ್ ನಮಗೆ ನಮ್ಮ ಫೋರ್ಸ್ ಬರೋದು ನಮ್ಮ ವಾಲಂಟಿಯರ್ಸಿಂದ. ನಮಗೆ 100 ವಾಲಂಟಿಯರ್ಸ್ ಇದ್ದಾರೆ ಬೆಂಗಳೂರು ಆಚೆ ಈಗ. ಮತ್ತು ಇಲ್ಲಿ ನಾವು ಕೆಲವೊಂದು ಕೊಲಾಬರೇಷನ್ಸ್ ಮಾಡ್ಕೊಂಡಿದ್ದೇವೆ ಉಡುಪಿಯಲ್ಲಿ. ನಮ್ಮ ಡಾಕ್ಟರ್ AV ಬಾಳಿಗ ಮೆಮೋರಿಯಲ್ ಹಾಸ್ಪಿಟಲ್ ಜೊತೆ ಇರಲಿ, KMC ಮಣಿಪಾಲ್ ಜೊತೆಗೆ ಇರಲಿ. ಸೊ ಒಂದು ನಮ್ಮಲ್ಲಿ ಇರುವ ಸ್ಟ್ರೆಂತನ್ನು ನಾವು ಅವರ ಜೊತೆಗೆ ಪಾರ್ಟ್ನರ್ ಮಾಡಿಕೊಂಡ್ರೆ ಅದೊಂದು ವಿನ್ ವಿನ್ ಥರಕ್ಕೆ ಆ ಥರ ಅಂತ ನಾವು ಆಲೋಚನೆ ಮಾಡ್ತೇವೆ. ಸೊ ಈಗ ಎಷ್ಟು ಜನ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದು ಎಷ್ಟೋ ಸಾವಿರ ಜನ ನಮಗೆ ಸಹಾಯ ಮಾಡಿದ್ರಿಂದ ನಾವು ಎಷ್ಟು ಇಲ್ಲಿ ಪರ್ಸನ್ ಅಲ್ಲ, ನಿಮ್ಗೆ ಆರ್ಗನೈಸೇಷನ್ ಬೇರೆ ಬೇರೆ ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಹೌದು. ಸೊ ಹಾಗೆ ಮೇಡಮ್, ಮತ್ತೆ ಮುಖ್ಯವಾದ ಪ್ರಶ್ನೆ, ಯಾವುದೇ ಒಂದು NGO ನಡೆಸಬೇಕಾದ್ರೆ ನೀವು ಒಂದು ಪ್ರೋಗ್ರಾಮಿಗೆ ಡಿಸೈನ್ ಮಾಡ್ಬೋದು, ಆದರೆ ಅದನ್ನು ನೀವು ಕಾರ್ಯಗತಗೊಳಿಸಬೇಕಾದ್ರೆ ಮುಖ್ಯವಾಗಿ ಬರುವಂಥದ್ದು ಹಣದ ಸಮಸ್ಯೆ. ಆರ್ಥಿಕವಾಗಿ ಸದೃಢವಾಗಿರಬೇಕು. ಒಂದು ಕಾರ್ಯಕ್ರಮ ಮಾಡ್ಬೋದು, ಆದರೆ ನಿರಂತರವಾಗಿ ಕಾರ್ಯಕ್ರಮ ಮಾಡಬೇಕಾದ್ರೆ ಹಣದ ಕ್ರೋಢೀಕರಣ ತುಂಬ ಅಗತ್ಯ. ಇದಕ್ಕೆ ಏನು ಮಾಡ್ತೀರಾ ನೀವು NGO? ಅದು ಸಹ ಒಂದು ಲರ್ನಿಂಗ್ ನಮಗೆ ಆ್ಯಕ್ಚುಲಿ. ಅಂದರೆ ಮೊದಲ ದಿನಗಳಲ್ಲಿ ಏನೂ ಸಪೋರ್ಟ್ ಇರಲಿಲ್ಲ. ಒಂದು ನಾವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಅವರೇ ನನಗೆ ಓಕೆ ಸರಿ, ನಾನು ನನ್ನ ಹಣವನ್ನೇ ಹಾಕಿದ್ದೇನೆ ಮೊದಲು, ಮತ್ತು ಕೆಲವರು ಫ್ರೆಂಡ್ಸ್ ಸಪೋರ್ಟ್ ಮಾಡಿದರು. ಸೊ ಆ ಥರಕ್ಕೆ ಶುರು ಮಾಡಿದೆ. ಮತ್ತು ಒಂದು ಅಂತ ಹೇಳಿದರೆ ನಾವು ನಮ್ಮ ಕೆಲಸ ಒಂದು ಬಾಡಿ ಆಫ್ ವರ್ಕ್ ಒಂದು ಕ್ರಿಯೇಟ್ ಮಾಡಿದರೆ ಸಪೋರ್ಟ್ ಮಾಡೋರು ಜನ ಸಿಗ್ತಾರೆ. ಇಲ್ಲಿ ನಮ್ಮ ಉಡುಪಿಯಲ್ಲೂ ಸಹ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ಜೆನ್ವಿನ್ ಆಗಿ ಮಾಡುವವರು ಇದ್ದರೆ ಅವರಿಗೆ ಖಂಡಿತ ಸಹಾಯ ಸಿಗ್ತದೆ. ಸೊ ನಾವು ಇಂಡಿವಿಜುವಲ್ಸಿಂದ ಜಾಸ್ತಿ ಫಸ್ಟ್ ಕೋಆಪರೇಷನ್ ತಗೊಂಡ್ವಿ. ಈಗ ಒಂದಷ್ಟು ಸ್ವಲ್ಪ ಒಂದು ಕಂಪನೀಸ್ ಜೊತೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರ ಅಂಡರ್ ಮಾಡಿರೋದು ಅದು ಸಹ ನಮಗೆ ಸಹಾಯಕ್ಕೆ ಸಿಗ್ತದೆ. ಆದರೆ ನಮ್ಮದು ಎಫರ್ಟ್ ಏನಂತ ಹೇಳಿದರೆ ನಾವು ಒಂದಿಷ್ಟು ಫಂಡ್ ಕಲೆಕ್ಷನ್ ಮಾಡಿ ಇಟ್ಕೊಳ್ಳುವ ಇದಿಲ್ಲ. ಒಂದು ಪ್ರಾಜೆಕ್ಟಿಗೆ ಇಂತಿಷ್ಟು ಹಣ ಬೇಕು ಅಂತ ಹೇಳಿದರೆ ಅದು ಖಂಡಿತ ನಾವು, ಮತ್ತು ಇನ್ನೊಂದು ಅಟ್ಲೀಸ್ಟ್ ನನಗೆ ಅದು ಒಂದು, ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಫಂಡ್ ರೇಸಿಂಗ್, ಫಾರ್ ಎನಿಥಿಂಗ್, ಒಂದು ಮೆಂಟಲ್ ಬ್ಯಾರಿಯರ್ ಒಂದು ಬಿಟ್ಕೊಳ್ಬೇಕು. ನಾವು ಹೋಗಿ ಒಂದು ಹಣ ಕೇಳೋದಕ್ಕೆ ಒಂದು ಹಣ ಫಂಡ್ ರೇಸಿಂಗಿಗೆ ಮಾತ್ರ ಅಂತ ಅಲ್ಲ, ಏನಾದರೂ ನಾವು ಕೆಲಸ ಇದ್ದರೆ ಅದು ನಮ್ಮ ಮೆಂಟಲ್ ಬ್ಯಾರಿಯರ್ಸನ್ನು ನಾವು ಚಾಲೆಂಜ್ ಮಾಡಿಕೊಂಡ್ರೆ ಮತ್ತು ಆಮೇಲೆ ಬೇರೆಯವರು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಖಂಡಿತ ಮುಂದೆ ಬರ್ತಾರೆ. ಇದರ ಜೊತೆಗೆ ಆಟಿಸಮ್ ಸೊಸೈಟಿ, ರೈಟ್, ಇದರಲ್ಲಿ ನೀವೀಗ ಪ್ರೆಸಿಡೆಂಟ್. ಇದೇನು ಮೇಡಮ್? ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಈಗಾಗಲೇ ನಿಮ್ಮ ಚಾನೆಲ್ ಜೊತೆ ಸುಮಾರೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದು ಆಟಿಸಮ್ ಅನ್ನೋದು ಒಂದು ನ್ಯೂರೋ ಡೈವರ್ಸ್ ಕಂಡೀಷನ್. ಅಂದರೆ ಆ ಆಟಿಸಮ್ ಇರುವ ಮಕ್ಕಳಿಗೆ ಅವರು ನಿಮ್ಮ ಥರ ಅಲ್ಲ, ಒಂದು ಸೋಷಿಯಲ್ ಕಮ್ಯುನಿಕೇಷನಲ್ಲಿ ಅವರಿಗೆ ತೊಂದರೆ ಇರ್ತದೆ. ಅವರು ಸ್ಪೆಷಲ್ ಆ್ಯಕ್ಚುಲಿ, ಸ್ಪೆಷಲ್ ಚಿಲ್ಡ್ರನ್. ಹೌದು. ಸೊ ಸೋಷಿಯಲ್ ಕಮ್ಯುನಿಕೇಷನ್ಸಲ್ಲಿ ಇಶ್ಯೂ ಇರ್ತದೆ, ರೆಪಿಟೇಟಿವ್ ಬಿಹೇವಿಯರ್ಸ್ ಇರ್ತದೆ. ಅಂದರೆ ಇದು ಡೌನ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತಾರಲ್ಲ, ಡೌನ್ ಸಿಂಡ್ರೋಮ್ ಒಂದು ರೀತಿಯ ಸ್ಪೆಷಲ್ ಇದೆ, ಆಟಿಸಮ್ ಬೇರೆ ಆ್ಯಕ್ಚುಲಿ.
ಸೊ ಆ ಥರಕ್ಕೆ. ಸೊ ಆಟಿಸಮಲ್ಲಿ ಅವರಿಗೆ IQ ಹೈ ಆಗಿರ್ಬೋದು, ನಿಮ್ಮ ಥರ IQ ಹೈ ಆಗಿರ್ಬೋದು, ಆದರೆ ಸಾಮಾಜಿಕ ಸಂವಹನ ಅಂತ ಇರೋದಿಲ್ಲ, ಬೇರೆ ಇಶ್ಯೂಸ್ ಇರ್ತದೆ ಅಂಥದ್ದೆಲ್ಲ. ಸೊ ಅವರಿಗೆ ಇಲ್ಲಿ ನಮ್ಮ ಉಡುಪಿಯಲ್ಲಿ ಒಂದು ವಾಯ್ಸ್ ಅಂತ ಇರಲಿಲ್ಲ. ಸೊ ದಿಸ್ ವಾಸ್ ಸ್ಟಾರ್ಟೆಡ್ ಅಬೌಟ್ 4 years ಬ್ಯಾಕ್, ಸೈಮನ್ ಡಿಸೂಜಾ ಅಂತ. ಅದರ ಮೊದಲ ಅಧ್ಯಕ್ಷರಾಗಿ ಡಾಕ್ಟರ್ PV ಭಂಡಾರಿ ಅವರು ಇದ್ದರು. ಅವರಿಂದ ನಾನು 2 ವರ್ಷದಿಂದ ಇದು ಅವರು ಅವರ ಟರ್ಮ್ ಮುಗಿಸಿ ಅವರು ಮತ್ತೆ ನನಗೆ ಇದು ಕೊಟ್ಟಿದ್ದರು. ಸೊ ಅಲ್ಲಿ ನಮ್ಮ ಎಫರ್ಟ್ ಏನಂತ ಹೇಳಿದರೆ, ಫಸ್ಟ್ ಇದು ಏನು ಅಂತ ಜನರಿಗೆ ಗೊತ್ತಿಲ್ಲ, ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಎಲ್ಲ ಸ್ಟೇಕ್ ಹೋಲ್ಡರ್ಸಲ್ಲಿ. ಮತ್ತು ಇವಾಗ ನಾವು ಅದು ಒಂದು ಪೇರೆಂಟ್ ಸಪೋರ್ಟ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೇವೆ. ಅದು ಅವರಿಗೆ ರೆಲೆವೆಂಟ್ ಆಗಿರುವ ಇಶ್ಯೂಸ್, ಅಂದರೆ ಅವರ ಥೆರಪಿ ಬಗ್ಗೆ ಇರಲಿ, ಟ್ರೀಟ್ಮೆಂಟ್ ಬಗ್ಗೆ ಇರಲಿ, ಸಾಮಾಜಿಕ ಆಕ್ಸೆಪ್ಟಬಿಲಿಟಿಯ ಬಗ್ಗೆ ಇರಲಿ, ಅದು ಹೇಗೆ ಮಾಡೋದು ಅಂತ ನಾವು ಅದು ಪ್ರಯತ್ನ ಮಾಡ್ತಾ ಇದ್ದೇವೆ ಥ್ರೂ ಆಟಿಸಮ್ ಸೊಸೈಟಿ ಆಫ್ ಉಡುಪಿ. ಸುಮಾರೊಂದು ಅಟ್ಲೀಸ್ಟ್ ಮೋರ್ ದೆನ್ ನಾವು ಮೇ ಬಿ ಕ್ಲೋಸ್ ಟು 90-100 ಪೇರೆಂಟ್ಸ್ ಇದ್ದಾರೆ. ಅವರ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಥೆರಪಿ ಥರ. ಹೌದು. ಸೊ ಮಕ್ಕಳಿಗೆ ಏನಾದರೂ ಅವರ ಒಂದೊಂದು ಕೇಸ್ ಯೂನಿಕ್ ಆಗಿರ್ತದೆ. ಸೊ ಅವರಿಗೆ ಹೇಗೆ ನಾವು ಸಹಾಯ ಮಾಡಲಿಕ್ಕಾಗ್ತದೆ ಅಂತ ನೋಡೋದು. ಅದೇ ಈಗ ಉಡುಪಿಯಲ್ಲಿ ಅದನ್ನು ನಾವು ಎಫರ್ಟ್ಸ್ ಮುಂದುವರಿಸಬೇಕು, ಅವರಿಗೆ ಒಂದು ಆಟಿಸಮ್ ಡೆಡಿಕೇಟೆಡ್ ಸೆಂಟರ್ ಮಾಡಬೇಕು ಅಂಥದ್ದೆಲ್ಲ ನಾವು ಪ್ರಯತ್ನ ಆಟಿಸಮ್ ಸೊಸೈಟಿಯಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನೀವು ಎಂಡ್ರೋಸಲ್ಫನ್ ಪೀಡಿತರಿಗೆ ಅವರಿಗೆ ಕೂಡ ಸಹಾಯ ಆಗುವಂತಹ. ರೈಟ್. ಅದು ಆ್ಯಕ್ಚುಲಿ ನಾವು ಒಂದು 2 ವರ್ಷ ಹಿಂದೆ ಶುರು ಮಾಡಿರುವ ಪ್ರಯತ್ನ. ಒಂದು ಅಂತ ಹೇಳಿದರೆ, ಒಂದು ಅವರಿಗೆ ಕೇಸ್ ಬೈ ಕೇಸ್ ಅವರಿಗೆ ಏನಾದರೂ ಸಪೋರ್ಟ್ ಬೇಕಾದರೆ, ಮೆಡಿಕಲ್ ಆಗಿರಲಿ ಅಥವಾ ಬೇರೆ ಏನಾದರೂ ಸಪೋರ್ಟ್ ಬೇಕಿದ್ರೆ, ಅವರ ಬೆನಿಫಿಟ್ಸಿಗೆ ಬೇಕಿದ್ರೆ ಅಂಥದ್ದು ನಾವು ಮಾಡ್ತೇವೆ. ಅದರ ಹೊರತಾಗಿ ನಾವು ಒಂದು ಹಿರಿಯಡ್ಕ ಮತ್ತು ಕಿರಿಮಂಜೇಶ್ವರ 2 ಕಡೆಗಳಲ್ಲಿ PHC ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 1800 ಪೇಷಂಟ್ಸ್ ಇದ್ದಾರೆ. ನಮ್ಮ ಗಡಿನಾಡಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಹೌದು, ಗಡಿನಾಡಲ್ಲಿ ಇನ್ನೂ ಸಹ ಜಾಸ್ತಿ ಇದ್ದಾರೆ, ದಕ್ಷಿಣ ಕನ್ನಡದಲ್ಲಿ. ಇಲ್ಲಿ ಕೇರಳದಲ್ಲಿ ಸುಮಾರು ಜನ ಇದ್ದಾರೆ. ಗೋವಾ ತನಕ ನಮ್ಮ ಫುಲ್ ಕೋಸ್ಟಲ್ ಬೆಲ್ಟ್, ಕ್ಯಾಶು ಗ್ರೋ ಆಗುವ ಎಲ್ಲ ಕಡೆ ಈಗ ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು ಬ್ಯಾನ್ ಆಗಿ ಸುಮಾರು ವರ್ಷ ಆಯಿತು, ಆಗದ ರಿಸಲ್ಟ್ ಇನ್ನೂ ಹೋಗಿಲ್ಲ. ಆದರೆ ರಿಸಲ್ಟ್ ಅಂತ ಅಂದರೆ ಏನು, ಅವರಿಗೆ ಡಿಜೆನರೇಷನ್ ಆಗಿರೋದು ಅಥವಾ ಒಂದು ಜೆನೆಟಿಕ್ ಕಾಯಿಲೆಗಳಾಗಿರೋದು, ಸ್ಕಿನ್ ಕಾಯಿಲೆಗಳಾಗಿರೋದು, ಸೀಜರ್ಸ್ ಆಗಿರೋದು ಅದು ಹೋಗುವುದಿಲ್ಲ. ಅದು ಜೀವನ ಪರ್ಯಂತ ಅವರಿಗೆ ಇರುವ ಆಗಿರುವ ಒಂದು ಡ್ಯಾಮೇಜ್. ಸೊ ಅದಕ್ಕೆ ನಾವು 2 ಕಡೆ ಕಿರಿಮಂಜೇಶ್ವರ ಹಿರಿಯಡ್ಕದಲ್ಲಿ ನಾವು ಇದು ಫಿಸಿಯೋಥೆರಪಿ ಯೂನಿಟ್ಸ್ ಸೆಟಪ್ ಮಾಡಿದ್ದೇವೆ. ಆ್ಯಕ್ಚುಲಿ ಇದನ್ನು ಎಂಡೋಸಲ್ಫಾನ್ ಅನ್ನೋದು HRTF, ಅದು ಡಾಕ್ಟರ್ ಶಾನ್ಭಾಗ್ ಅವರು ಜಾಸ್ತಿ ಅದಕ್ಕೆ ಹೋರಾಟ ಮಾಡಿ ಇದು ಮಾಡಿದ್ದು. ನಾವು ಇತ್ತೀಚೆಗೆ ಅಷ್ಟೇ ಇದರಲ್ಲಿ ಕಾಲಿಟ್ಟದ್ದು. ಆದರೆ ನಮ್ಮ ಎಫರ್ಟ್ ಅವರಿಗೆ ಮೆಡಿಕಲ್ ರಿಲೀಫ್ ಹೇಗೆ ಕೊಡೋದು ಅಂತ, ಸಾಮಾಜಿಕ ನ್ಯಾಯ ಮತ್ತು ಅದರ ಬಗ್ಗೆ ಬೇರೆ ಬೇರೆ ಆಸ್ಪೆಕ್ಟ್ಸ್, ಅದು ಅವರು HRPF ಅವರು ಇಂದಿಗೂ ನೋಡ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಪರವಾಗಿ ಈ ಪೇಷಂಟ್ಸ್ಗೆ ಏನು ಮಾಡಲಿಕ್ಕಾಗ್ತದೆ ಅದನ್ನು ನೋಡ್ತಾ ಇದ್ದೇವೆ. ಇದರ ಜೊತೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೂಡ ನಿಮ್ಮ NGO ಹೆಲ್ಪ್ ಮಾಡ್ತಾರೆ. ಯಾವ ರೀತಿಯಲ್ಲಿ, ಯಾಕಂದರೆ ಇಲ್ಲಿ ನಮಗೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಇಲ್ಲಿ ಇರುವಂತಹ ಹಾಸ್ಪಿಟಲ್ಸ್ಗಳು, ಸೌಲಭ್ಯಗಳು ಆ ರೀತಿ ಇದೆ. ನಿಮ್ಮ NGO ಯಾವ ರೀತಿ ಕೆಲಸ ಮಾಡ್ತಿದೆ? ಆ್ಯಕ್ಚುಲಿ ನಾವು ವಿ ಆರ್ ಡೂಯಿಂಗ್ ಫಾರ್ ಪೀಡಿಯಾಟ್ರಿಕ್ ಕ್ಯಾನ್ಸರ್, ಅಂದರೆ ಮಕ್ಕಳಿಗೆ ಕ್ಯಾನ್ಸರ್ ಇರೋದು, ಮತ್ತು ನಿಯೋನೆಟಾಲಜಿ ಅಂತ ಸ್ವಲ್ಪ ಕೆಲಸ. ನಿಯೋನೆಟಾಲಜಿ ಅಂತ ಹೇಳಿದರೆ ನವಜಾತ ಶಿಶುಗಳಿಗೆ ಸ್ವಲ್ಪ ಕೆಲಸ ಮಾಡಿದ್ದೇವೆ. ಸೊ ನಿಯೋನೆಟಾಲಜಿಯಲ್ಲಿ ಅವರಿಗೆ ಬಿಗಿನಿಂಗ್ ಆಫ್ ಲೈಫ್ ಫಸ್ಟ್ ಫ್ಯೂ ಡೇಸಲ್ಲಿ ಅವರಿಗೆ ಏನಾದರೂ ICU ಸಪೋರ್ಟ್, NICU ಸಪೋರ್ಟ್ ಕೆಲವು ಮಕ್ಕಳಿಗೆ ಬೇಕಾಗ್ತದೆ. ಅವರು ಪ್ರೀಟರ್ಮ್ ಆಗಿ ಹುಟ್ಟಿರ್ಬೋದು, ಏನಾದರೂ ಇಶ್ಯೂಸ್ ಇರ್ಬೋದು ಅಂತದ್ದು. ಸೊ ಅದು ಲಾಂಗ್ ಸ್ಟೇ ಇನ್ ಹಾಸ್ಪಿಟಲ್, ಸುಮಾರು ದಿನ ಅವರಿಗೆ ವೀಕ್ಸ್, ಕೆಲವೊಂದು ದಿವಸ ಕೆಲವರಿಗೆ ವಾರಗಟ್ಟಲೆ ಚಿಕ್ಕ ಮಕ್ಕಳನ್ನು ಇಡಬೇಕಾಗ್ತದೆ. ಅದು ಇಫ್ ಇಟ್ ಈಸ್ ಅ ಹ್ಯೂಜ್ ಬರ್ಡನ್ ಫಾರ್ ದ ಪೇರೆಂಟ್ಸ್, ಅಷ್ಟು ದಿವಸ ಅದು
NICU ಅಂಥವರಿಗೆ ಬಡವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಪೀಡಿಯಾಟ್ರಿಕ್ ಕ್ಯಾನ್ಸರಲ್ಲಿ ಆ್ಯಕ್ಚುಲಿ ನಾವು ಶುರು ಮಾಡಿದ್ದು ಈ ಥರನೇ ಪೇಷಂಟ್ ಸಪೋರ್ಟಿಂದ. ಬಟ್ ಈಗ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಕೆಲವೊಂದು ಅವರಿಗೆ ಕ್ಯಾನ್ಸರಲ್ಲಿ ಅದು ಈವನ್ ಟೆಸ್ಟಿಂಗ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಒಂದು ಅವರ ಏನಿದೆ ಏನು ಕಾಯಿಲೆ ಇದೆ ಅಂತ ಒಂದೊಂದು ಟೆಸ್ಟಿಗೆ ಎಷ್ಟೋ ಒಂದು ಖರ್ಚಿರ್ತದೆ. ಅದನ್ನು ಅದು ಕನ್ಫರ್ಮ್ ಡಯಾಗ್ನೋಸಿಸ್ ಕನ್ಫರ್ಮ್ ಆದಮೇಲೆ ಆಯುಷ್ಮಾನ್ ಇರ್ಬೋದು, ಇದು ಇರ್ಬೋದು. ಅದು ಡಯಾಗ್ನೋಸಿಸೇ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಡ್ರಾಪ್ ಔಟ್ ಮಾಡ್ಕೊಳ್ತಾರೆ. ಸೊ ಆ ಪೇರೆಂಟ್ಸಿಗೆ ಫಸ್ಟ್ ಒಂದು ಅವರನ್ನು ಟೆಸ್ಟ್ ಮಾಡಿಸ್ಕೊಳ್ಳುವ ಇದು ಸಪೋರ್ಟ್ ಮಾಡೋದು, ಅಥವಾ ಅವರ ಕೀಮೊಥೆರಪಿಲಿ ಬೇಕಾಗುವ ಒಂದು ಯಂತ್ರ ಕೀಮೋಕೋಟ್ ಅಂತೀವಿ ಅದನ್ನು ಸಪೋರ್ಟ್ ಮಾಡೋದು, ಅಥವಾ ಎಲ್ಲಾದರೂ ಟ್ರಾನ್ಸ್ಪ್ಲಾಂಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇದ್ದರೆ ಅದಕ್ಕೆ ಏನಾದರೂ ತುಂಬ ಎಕ್ಸ್ಪೆನ್ಸಿವ್, ಅದು ಕೆಲವೊಂದು ಇಂಜೆಕ್ಷನ್ಸ್ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ. ಸೊ ಅದಕ್ಕೆ ಏನಾದರೂ ನಾವು ಸಪೋರ್ಟ್ ಮಾಡೋದು ಆ ಥರ ಮಾಡ್ತೇವೆ. ಆ ಥರ ಐ ಥಿಂಕ್ ನಮಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಪೀಡಿಯಾಟ್ರಿಕ್ ಕ್ಯಾನ್ಸರಲ್ಲಂತೂ ಇಟ್ ಹ್ಯಾಸ್ ಮೋರ್ ದೆನ್ 80% ಕ್ಯೂರ್ ರೇಟ್. ಸೊ ಅಂದರೆ ಅವರು ದೇ ಕ್ಯಾನ್ ಲೀಡ್ ಅ ಗುಡ್ ಲೈಫ್ ಆಫ್ಟರ್ ದ್ಯಾಟ್. ನೀವು ಇವರನ್ನು ಹೇಗೆ ಗುರುತಿಸ್ತೀರಿ? ನಿಮ್ಮ ಹತ್ರ ಅವರು ಯಾವ ರೀತಿ ಬರ್ತಾರೆ? NGO ಸಂಪರ್ಕಕ್ಕೆ ಅವರು ಬರ್ತಾರ, ಅಥವಾ ನೀವು ಹಾಸ್ಪಿಟ್ಲ್ ಬಂದಂತಹ ಈ ಥರ ಪೇಷಂಟ್ಗಳನ್ನು ನೋಡ್ತಿರೋ? ಹೇಗೆ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ? ಆ್ಯಕ್ಚುಲಿ ಇದು ನಾವು KMC ಪೀಡಿಯಾಟ್ರಿಕ್ ಹೆಮಟೋ ಆಂಕಾಲಜಿ ಡಿವಿಷನ್ ಜೊತೆಗೇ ಕೆಲಸ ಮಾಡ್ತಾ ಇದ್ದೇವೆ. ಡಾಕ್ಟರ್ ವಾಸುದೇವ್ ಭಟ್ ಅಂತ ಅಲ್ಲಿ HOD ಆಗಿದ್ದಾರೆ. ಅವ್ರ ಜೊತೆ ಅವರು ನಮಗೆ ತಿಳಿಸ್ತಾರೆ ಈ ಥರ ಪೇಷಂಟ್ ಬಂದಿದ್ದಾರೆ, ಈ ಥರ ಅವರಿಗೆ. ಬಟ್ ಆಮೇಲೆ ನಾವು ಅವರ ಸೋಷಿಯಲ್ ಡ್ಯೂ ಡಿಲಿಜೆನ್ಸ್ ಮಾಡಬೇಕಾಗ್ತದೆ. ಯಾಕೆಂದರೆ ಇದರಲ್ಲೂ ಒಂದು ಹೇಳಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಕೊಡುವ ಸಾಮರ್ಥ್ಯ ಇದ್ದರೂ ಸಹ ಅವರು ಇದು ನಮಗೆ ಆಗೋದಿಲ್ಲ ಅಂತ ಇರ್ತಾರೆ. ಸೊ ಅದು ಒಂದು ಡ್ಯೂ ಡಿಲಿಜೆನ್ಸ್ ಅವರ ಆಕ್ಯುಪೇಷನ್ ಏನಿದೆ, ಮನೆ ಏನಿದೆ ಅಂತ ಒಂದಷ್ಟು ನಾವು ಚೆಕ್ ಮಾಡಬೇಕಾಗ್ತದೆ. ಹಾಗೆ ಒಂದು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ತೀರಾ ಬಡವರಿರೋರು ಅದು ದೇ ಶುಡಂಟ್ ಡ್ರಾಪ್ ಔಟ್ ಫ್ರಮ್ ಕೇರ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಮನಿ ಅಂತ. ಸೊ ಅದು ನಮ್ಮ ಪ್ರಯತ್ನ ಹಾಗೆ. ಸೊ ಇವಾಗ ನಿಮ್ಮ ಒನ್ ಗುಡ್ ಸ್ಟೆಪ್ ಮತ್ತು ಇದು ಎರಡು ಸೇರಿ ಕೆಲಸ ಮಾಡ್ತಾ ಇದೆಯಾ? ಅದರ ಕಾರ್ಯಗಳು ಬೇರೆ, ಇದರದ್ದು ಬೇರೆ NGO ಆಗಿದೆಯಾ? ಪರ್ಸನ್ ಒಬ್ಬರೇ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ನಾವು ಸೇರಿ ಖಂಡಿತ ಕೆಲಸ ಮಾಡ್ತಾ ಇದ್ದೇವೆ ಒಟ್ಟಿಗೆ. ಆಟಿಸಮ್ ಸೊಸೈಟಿ ಪರ್ಪಸ್ ಕೂಡ ಒಂದೇ ಸರ್. ಹೌದು. ಸೊ ಆಟಿಸಮ್ ಸೊಸೈಟಿಗೆ ಸಹ ಥ್ರೂ ಒನ್ ಗುಡ್ ಸ್ಟೆಪ್ ವಿ ಡೂ ವೇರಿಯಸ್ ಥಿಂಗ್ಸ್. ಸೊ ಹಾಗೆ ಅದೇ ರೀತಿಯಲ್ಲಿ ಅಂದರೆ ನಮ್ಮ ಕಾರ್ಯಕ್ಕೂ ನಾವು ಆಟಿಸಮ್ ಸೊಸೈಟಿಗೆ ಸಪೋರ್ಟ್ ಸಿಗೋದು ಒನ್ ಗುಡ್ ಸ್ಟೆಪ್ಪಿಗಿಂತ ಜಾಸ್ತಿ ಡಾಕ್ಟರ್ AV ಬಾಳಿಗ ಮೆಮೋರಿಯಲ್ ಹಾಸ್ಪಿಟ್ಲಿಂದ. ಸೊ ಅವರ ಜೊತೆ ನಾವು ತುಂಬ ಒಂದು ಕೆಲಸ ಮಾಡ್ತಾ ಇದ್ದೇವೆ, ಅವರ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಕ್ಯಾಂಪ್ಸಲ್ಲಿ ಇರಲಿ, ಬೇರೆ ಇದರಲ್ಲಿ. ಸೊ ಅದು ಒಂದು ಕಾಮನ್ ಪರ್ಪಸ್ ಇದ್ದರೆ ಅದೆಲ್ಲ ಬೌಂಡ್ರೀಸ್ ಅದು ಇಟ್ ಡಸಂಟ್ ಮ್ಯಾಟರ್ ಆ್ಯಕ್ಚುಲಿ. ಸೊ ಈಗ ಒನ್ ಗುಡ್ ಸ್ಟೆಪ್ ನೀವು ಸ್ಟಾರ್ಟ್ ಮಾಡಿದ್ರಿ. ಒಬ್ಬ ಲೇಡಿಯಾಗಿ, ಒಬ್ಬ ಮಹಿಳೆಯಾಗಿ ಒಂದು NGOವನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇದನ್ನು ಆರಂಭದ ಹಂತದಲ್ಲಿ ನೀವು ಸಮಸ್ಯೆಗಳನ್ನು ಫೇಸ್ ಮಾಡಿರ್ಬೋದು ಬಹಳಷ್ಟು, ಅಥವಾ ಇದರಲ್ಲಿ ಕೂಡ ಇದುವರೆಗೆ ನಿಮ್ಮ ಮೊದಲು ಇದ್ದವರು ಮಹಿಳೆಯಾಗಿ ನೀವು ಪ್ರಥಮವಾಗಿ ಅಧ್ಯಕ್ಷ ಆಗಿ ಇರುವಂಥವರು. ಒಬ್ಬ ಮಹಿಳೆಯಾಗಿ ಈ ರೀತಿಯ NGOಗಳಿಗೆ ಫಸ್ಟ್ ಪರ್ಸನ್ ಆಗಿರೋದು ಕಷ್ಟ ಆಗಿದೆಯಾ? ಸೊ ಮತ್ತೆ ಹೋಗ್ಬೇಕಾದ ಸ್ಥಳಗಳಿಗಿರ್ಬೋದು, ನೀವು ಟೈಮ್ ಇಂಥ ಈಗ ಆಫೀಸ್ ಟೈಮ್ ಆದರೆ ನಾವು 10 to 5 ಈ ಥರ ಒಂದು ಇದಿರುತ್ತೆ. ಇದು ಹಾಗಲ್ಲ. ನೀವು ಸಾಮಾಜಿಕವಾಗಿ ಕೆಲಸ ಮಾಡಬೇಕಂದ್ರೆ ಕಷ್ಟದಲ್ಲಿರೋ ಯಾವ ಸಮಯದಲ್ಲಿ ಕೂಡ ನೀವು ನಿಮ್ಮ ಅವಶ್ಯಕತೆಯಲ್ಲಿ ಬೇಕಾಗಿರುತ್ತೆ. ಇದು ಗಂಡಸರಿಗಿಂತ ನಮಗೆ ಮಹಿಳೆಯರಿಗೆ ಈ ರೀತಿ ತೊಡಗಿಸಿಕೊಳ್ಳಿಕ್ಕೆ ಕಷ್ಟ ಅಂತ ಅನಿಸಿದೆಯಾ ನಿಮಗೆ? ಸೊ ನನಗೆ ಆ ಥರ ನಾನು ಆಲೋಚನೆ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ NGOಗೆ ಮಾತ್ರ ಅಲ್ಲ, ಐ ಡೋಂಟ್ ಥಿಂಕ್ ಆಫ್ ಇಟ್ ಲೈಕ್ ದಟ್ ಎನಿ ಟೈಮ್. ಅಂದರೆ ಒಂದು ಮೇ ಬಿ ಈವನ್ ಗ್ರೋಯಿಂಗ್ ಅಪ್ ನನಗೆ ನಾವು ವಿ ಆರ್ 3 sisters ಆ್ಯಕ್ಚುಲಿ. ಸೊ ಯಾರಾದರೂ ನಾನು ಮುಂಚೆ ಸಹ ಹೇಳಿದ್ದೇನೆ, ಯಾರಾದರೂ ನಮಗೆ ಬಂದು ನಮ್ಮ ಪೇರೆಂಟ್ಸಿಗೆ ಬಂದು ನಿಮಗೆ 3 ಜನ ಹುಡುಗಿಯರೇ ಅಂತ ಹೇಳಿದರೆ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು ವಿ ಆರ್ ಸೋ ಲಕ್ಕಿ ಅಲ್ವಾ ಅಂತ. ಸೊ ಅದೊಂದು ನಮ್ಮ ತಲೆಯಲ್ಲಿ ಒಂದು ಇರಲಿಲ್ಲ, ಒಂದು ಜೆಂಡರ್ ಬಯಸ್. ಸೊ ಅಲ್ಲಿಂದ ಹಿಡ್ಕೊಂಡು ನನಗೆ ಎನಿಥಿಂಗ್ ಈಸ್ ನನ್ನ ಜೆಂಡರಿಂದಾಗಿ ಏನಾದರೂ ಒಂದು ಕಷ್ಟ ಅಂತ ನನಗೆ ಅನಿಸ್ಲಿಲ್ಲ.
ಬಟ್ ಒಂದು ನಾವು ನಮಗೆ ಏನಾದರೂ ಅಚೀವ್ ಮಾಡಬೇಕಾದ್ರೆ ದಾರಿಯಲ್ಲಿ ಎಂತೆಲ್ಲ ಆಬ್ಸ್ಟಿಕಲ್ಸ್ ಬರ್ತದೆ ಅಂತ ನೋಡಬೇಕು, ಅದೊಂದು ಇರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಅಟ್ ಅ ಪರ್ಸ್ನಲ್ ಲೆವೆಲ್ ನಾನು ಹೇಳಿದಾಗೆ ಒಂದು ಮೆಂಟಲ್ ಬ್ಯಾರಿಯರ್ಸ್ ನಮಗೇನೆ ಇರ್ತದೆ. ಇದು ನನಗೆ ಆಗ್ತದಾ, ಇದು ಇಟ್ ಈಸ್ ಕಾಮನ್ ಫಾರ್ ಆಲ್ ಜೆಂಡರ್ಸ್. ಸೊ ಅದನ್ನು ನಾವು ವಿ ಹ್ಯಾವ್ ಟು ಗೋ ಬಿಯಾಂಡ್ ಅಂತ ನನಗೆ ಅನಿಸಿತ್ತು. ಆ್ಯಂಡ್ ಆ್ಯಸ್ ಅ ವುಮನ್ ಐ ಪಿಕ್ ಮೈ ಬ್ಯಾಟಲ್ಸ್. ಎಲ್ಲದಕ್ಕೂ ಹೋರಾಟ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಬೇಕಾದದ್ದಕ್ಕೆ ಐ ಮೀನ್ ಫಾರ್ ನಮ್ಮ NGO ನಿಮ್ಮ ಫ್ರೇಮ್ ಒಳಗೆ ಬರುವಂತ ಕೆಲಸವನ್ನೇ ಮಾಡ್ತೀರಿ. ಕೆಲಸಕ್ಕೆ ನಾನು ಎಂತ ಬೇಕಾದರೂ ಮಾಡ್ಕೊಳ್ತೇನೆ, ಯಾರನ್ನು ಬೇಕಾದರೂ ಎದುರಿಸ್ಕೊಳ್ತೇನೆ, ಯಾರಿಗೂ ಕೋಆಪರೇಷನ್ ಕೇಳ್ತೇನೆ. ಅದು ಆಗೋ ತನಕ ನಾನು ಅದನ್ನು ಬಿಡುವುದಿಲ್ಲ. ಆದರೆ ಅದೇ ಇದ್ದದಕ್ಕೆಲ್ಲ ಹೋರಾಟ ಮಾಡುವ ಒಂದು ಇದಿಲ್ಲ ಆ್ಯಕ್ಚುಲಿ. ಸೊ ಮತ್ತು ಇನ್ನೊಂದು ಅಂತ ಹೇಳಿದರೆ, ಒಂದು ಸಾಮಾಜಿಕವಾಗಿ ಒಂದು ಡೆಫಿನೆಟ್ಲಿ ಒಂದು ಆಬ್ಸ್ಟಿಕಲ್ಸ್ ಬರ್ತದೆ. ಬಿಕಾಸ್ ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಕಷ್ಟ ಆ್ಯಕ್ಚುಲಿ. ಸುಮಾರೊಂದು ಇಟ್ ಈಸ್ ನಾಟ್ ಫಾರ್ ಅಸ್ ಟು ಎಲ್ಲ ನಾವು ಒಂದು ದಿವಸದಲ್ಲಿ ಫಿಕ್ಸ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಜಸ್ಟ್ ಟು ಗಿವ್ ಯು ಒನ್ ಎಕ್ಸಾಂಪಲ್, ನಮಗೆ ಆ್ಯಕ್ಚುಲಿ ಮೊನ್ನೆ ದಿವಸ ಏನೋ ನಾನೊಂದು ಪ್ರೋಗ್ರಾಮಿಗೆ ಹೋಗಿದ್ದೆ. ಅಲ್ಲಿ ದೇ ವರ್ ಜಸ್ಟ್ ವೇಟಿಂಗ್, ಯಾರೋ ನಮ್ಮ ಗೆಸ್ಟ್ ಬರ್ತಾರೆ ಅಂತ. ದೆನ್ ನಾನು ಯಾರು ಬರ್ತಾರೆ ಅಂತ ಕೇಳಿದರೆ ಅವ್ರು ಅಮಿತ್ ಪೈ ಅಂತ ಒಬ್ರು ಯಾರು ಬರ್ತಾರಂತೆ ಅಂತ ಹೇಳಿದ್ರು. ಸೊ ನಾನು ಹೇಳಿದ್ದೆ ದಟ್ ಇಸ್ ಮೀ ಅಂತ. ಅಲ್ಲ, ಅವರು ಗಂಡಸರು ಒಬ್ರು ಬರ್ಲಿಕ್ಕಿದ್ದಾರೆ ಅಂತ ಹೇಳಿದ್ರು. ಸೊ ಐ ಟೋಲ್ಡ್ ದೆಮ್ ನೋ, ಯು ಬೆಟರ್ ಸ್ಟಾರ್ಟ್ ಅಂತ ಆ ಥರಕ್ಕೆ. ಸೊ ಒಂದು ಮೈಂಡ್ ಸೆಟ್ ಸ್ಟೀರಿಯೋಟೈಪ್ ಆ ಥರಕ್ಕೆ ಇರ್ತದೆ. ಸೊ ಅದನ್ನು ನಾವು ವಿ ಹ್ಯಾವ್ ಟು, ನನಗೆ ಅನಿಸ್ತದೆ ಯು ಶುಡಂಟ್ ವೇಸ್ಟ್ ಎನರ್ಜೀಸ್ ಆನ್ ದ್ಯಾಟ್. ಅದು ನಾವು ನಮ್ಮ ಕೆಲಸ ಮಾಡ್ತಾ ಇದ್ರೆ ಅದು ಇಟ್ ವಿಲ್ ಗೋ ಆನ್ ಇಟ್ಸ್ ಓನ್ ಅಂತ. ಬಟ್ ಐ ವಾಂಟ್ ಟು ಸೇ ಅಟ್ ಲೀಸ್ಟ್ ಬಿಕಾಸ್ ಐ ಆಮ್ ವರ್ಕಿಂಗ್ ಇನ್ ದ ಸೋಷಿಯಲ್ ಸೆಕ್ಟರ್, ಇದು ಹೇಳಲೇಬೇಕು. ಈಗಲೂ ಈಗ ನಾವು ವಿಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡುವವರಿಗೆ ಅಷ್ಟೊಂದು ವಿಮೆನ್ಸ್ ಡೇದು ನೀಡಿಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದರೆ. ಬಿಕಾಸ್ ವಿ ಆರ್ ಸ್ಟಿಲ್ ಓಕೆ. ಆದರೆ ಬೇಕಾಗಿರುವವರು ಬೇರೆ. ನಾವು ಎಷ್ಟೊಂದು ನೋಡ್ತೇವೆ ನಮ್ಮ ಇದರಲ್ಲಿ, ನಾವು ಸ್ಲಮ್ಸಲ್ಲಿ ಕೆಲಸ ಮಾಡುವಾಗ ಎಷ್ಟೊಂದು, ಅದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಇಕನಾಮಿಕ್ ಸ್ಟೇಟಸ್, ಬಟ್ ಡೊಮೆಸ್ಟಿಕ್ ವೈಲೆನ್ಸ್ ಇರೋದು ಇನ್ನೂ ಸಹ ಇದೆ, ನಮ್ಮ ಸಮಾಜದಲ್ಲಿ ಇದೆ, ಎಲ್ಲ ಜಗತ್ತಾದ್ಯಂತ ಇದೆ. ಮತ್ತು ಇದೇನು ಹೇಳೋದು, ನಮ್ಮದು ಕೆಲವೊಂದು ಟ್ರೆಡಿಷನ್ ಅಂತ ನಾವು ವಿಮೆನ್ ಮೇಲೆ ಇಂಪೋಸ್ ಮಾಡಿರುವ ಒಂದಷ್ಟು ಇದಿದೆ, ಅದನ್ನು ಚಾಲೆಂಜ್ ಮಾಡಬೇಕು. ಪ್ರತಿಯೊಂದು ಶತಮಾನದಲ್ಲೂ ಇದು ಆಗಿದೆ ಆ್ಯಕ್ಚುಲಿ. ವಿಮೆನ್ ಹ್ಯಾವ್ ಚಾಲೆಂಜ್ಡ್ ವೇರಿಯಸ್ ದಿಸ್ ಥಿಂಗ್. ಅದು ಕಾಲ ಬದಲಾಗಿ ಎಷ್ಟೊಂದು ನಾವು ಚೇಂಜ್ ಆಗಿದ್ದೇವೆ. ಇಟ್ ಹ್ಯಾಸ್ ಟು ಹ್ಯಾಪನ್ ವಿತ್ ಜೆಂಡರ್ ಆಲ್ಸೋ. ಸೊ ಅದಂತ ಹಾಗೆ ಅದಕ್ಕೆ ನಾನು ಐ ವಿಲ್ ಡೆಫಿನೆಟ್ಲಿ ಚಾಲೆಂಜ್, ಕ್ವೆಶ್ಚನ್ ಕೇಳ್ತೇನೆ. ಹಾಗೆ ಆ ಕಷ್ಟ ಬಂದರೆ ಖಂಡಿತ ಕೇಳ್ತೇನೆ. ಒಬ್ಬ ಲೇಡಿಯಾಗಿ ಈಗ ನೀವು ಮಕ್ಕಳಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ. ಈಗ ನೀವು ಹೇಳಿರುವಂತಹ ಈ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಈ ಮಹಿಳೆಯರಿಗೆ ಆಗುವಂಥ ಕೌಟುಂಬಿಕ ದೌರ್ಜನ್ಯ ಅಂತ ಏನು ಹೇಳ್ತೀವೋ, ಅಥವಾ ಸಾಮಾಜಿಕವಾಗಿ ಅವರು ಎದುರಿಸುವಂತಹ ಬೇರೆ ಬೇರೆ ಕೆಲಸದ ಸ್ಥಳಗಳಲ್ಲಿರ್ಬೋದು, ಈ ರೀತಿ ಮಹಿಳೆಯರಿಗೆ ಆಗುವ ದೌರ್ಜನ್ಯದ ಬಗ್ಗೆ ಅವರಿಗೆ ಅವೇರ್ನೆಸ್ ಕೊಡುವಂತಹ, ಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದುಂಟ? ಖಂಡಿತ. ಅದು ಪ್ರೋಗ್ರಾಮ್ ಅಂತ ನೀವು ಹೇಳಿದಾಗೆ ನೀವು ಕೂತಿಲಿ ನಮಗೆ ಒಂದಷ್ಟು ಇದಿರುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ದೈನಂದಿನ ಬದುಕಿಗೆ ಹೊರಗೆ ಬಂದು ದುಡಿತಾರೆ ಕೆಳವರ್ಗದ ಈಗ ಕೂಲಿ ಕಾರ್ಮಿಕರಿರ್ಬೋದು, ಅಥವಾ ಯಾವುದೊಂದು ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಹೋಗೋರು ಇರ್ಬೋದು. ಅವರ ದಿನನಿತ್ಯ ಅವರಿಗದು ದೌರ್ಜನ್ಯ ಅಂತಲೇ ಗೊತ್ತಾಗದಿರ್ಬೋದು. ಅಂಥವರಿಗೋಸ್ಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿದೆಯಾ? ನಾವು ಖಂಡಿತ ಮಾಡ್ತೇವೆ. ಆ್ಯಕ್ಚುಲಿ ಒಂದು ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾವು ಪ್ರೋಗ್ರಾಮ್ಸ್ ಮಾಡುವಾಗ ಹುಡುಗಿಯರಿಗೆ ಅಂತ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಒಂದು ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ. ಯಾಕೆಂದರೆ ಒಂದು ಅವರಿಗೆ ಇದು ಸರಿ, ಇದು ತಪ್ಪು, ಒಂದು ನಾರ್ಮಲೈಸ್ಡ್ ಅಂತ ಹೇಳ್ತಾರಲ್ಲ, ಒಂದು ಮನೆಯೊಳಗೆ ವೈಲೆನ್ಸ್ ಅನ್ನೋದು, ಹೊಡೆಯೋದು, ಅದೆಲ್ಲ ನಾರ್ಮಲೈಸ್ಡ್ ಅನ್ನೋದು ತಪ್ಪು ಅಂತ ಒಂದು ತಿಳಿಸ್ಕೊಳ್ಳಿಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ನಮ್ಮ ಬೆಂಗಳೂರು ಮಹಾನಗರದಿಂದ ಒಂದು 50 ಕಿಲೋಮೀಟರ್ಸ್ ದೂರ ಹೋದರೆ ಅಲ್ಲಿ ಹಳ್ಳಿಗಳಲ್ಲಿ ಈಗಲೂ ಒಂದು ಡ್ಯೂರಿಂಗ್ ಒಂದು ಮೆನ್ಸ್ಟ್ರುಯಲ್ ಟ್ಯಾಬ್ಯೂಸ್ ಅಂತ ಇದ್ದಾಗ ಅವರಿಗೆ ಒಂದು ಹಟ್ಟಲ್ಲಿ ಇಡ್ತಾರೆ ದೂರ, ಚಿಕ್ಕ ಚಿಕ್ಕ ಮಕ್ಕಳನ್ನು. ಅವರಿಗೆ ಇಂಥ ಹಿಂಸೆ ಆಗ್ಬೋದು.
ಸೊ ಅಂಥದ್ದೆಲ್ಲ ವಿ ಆರ್ ಟ್ರೈಂಗ್ ಟು ಆ್ಯಕ್ಚುಲಿ, ಬಟ್ ಯಾರೂ ಆಚೆ ಹೋಗುದಿಲ್ಲ. ಈಗಲೂ ಅದು ನಡೀತಾ ಇದೆ. ಅವ್ರು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಒಬ್ಬರೇ ಇರಬೇಕು. 12-13 ವರ್ಷದ ಹುಡುಗಿಯರು ಎಂತ ಇಲ್ಲ, ಅವರಿಗೆ ಅಲ್ಲಿ ಇದ್ದು ಏನು ಎಲ್ಲ ತೊಂದರೆ ಆಗ್ತಿದೆ ಅಂತ ನಾವು ನೋಡಿದ್ದೇವೆ. ಸೊ ಅದನ್ನು ಒಂದು ಕೌಂಟರ್ ಮಾಡೋದು, ಅಥವಾ ಡೊಮೆಸ್ಟಿಕ್ ಇದು ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದರೆ ಆ ಮಹಿಳೆಯರಿಗೇನೆ ಒಂದು ಅದು ತಪ್ಪು ಅಂತ ಒಂದು ಅದೇ ಹೇಳಿದೆ, ಅವೇರ್ನೆಸ್ ಅವರಿಗೆ ಜಾಗೃತಿ. ಹೌದು, ಅಂದರೆ ನಾವು ಎಷ್ಟೋ ಒಂದು ಇಫ್ ಐ ಗಿವ್ ಯು ಎನ್ ಎಕ್ಸಾಂಪಲ್, ನಮ್ಮ ಕೆಲಸಕ್ಕೆ ಒಬ್ಬಳು ಇದು ಬರ್ತಾ ಇದ್ರು ಒನ್ ಗುಡ್ ಸ್ಟೆಪ್ ಕೆಲಸಕ್ಕೆ. ಪ್ರತಿದಿನ ಅವಳಿಗೆ ಹೊಡೆಸ್ಕೊಂಡು ಬರ್ತಾಳೆ, ಆದರೆ ಒಂದಿನೂ ಒಂದು ಪೊಲೀಸ್ ಕಂಪ್ಲೇಂಟ್ ಅಂತ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಅವರ ಸಮಾಜದಲ್ಲಿ ಹೋಗಿ ಕೇಳಿದರೆ ನೀನು ಎಷ್ಟು ಕಷ್ಟ ಅನುಭವಿಸ್ತೀಯೋ ಅಷ್ಟು ನಿಮಗೆ ಪುಣ್ಯ ಬರುತ್ತೆ ಅಂತ ಆಲೋಚನೆ. ಇದನ್ನೆಲ್ಲ ನಾವು ಒಂದು ಕೌಂಟರ್ ಮಾಡಲೇಬೇಕು. ಸೊ ಅಂಥ ಪ್ರೋಗ್ರಾಮ್ ರೀತಿ ಅಂತ ಅಲ್ಲ, ಒಂದು ಕೌನ್ಸಿಲ್ ಮಾಡ್ತೇವೆ. ಏನಾದರೂ ಅವರಿಗೆ ಆ ಟೈಮಲ್ಲಿ ಸಹಾಯ ಮಾಡಬೇಕಂತ ಹೇಳಿದರೆ ಮಾಡ್ತೇವೆ. ಮತ್ತು ಇನ್ನೊಂದು ನನಗೆ ಎಂಪವರ್ಮೆಂಟ್ ಅಂತ ವರ್ಡ್ ಐ ಡೋಂಟ್ ರಿಯಲಿ ಲೈಕ್ ಇಟ್ ವೆರಿ ಮಚ್. ಬಟ್ ಒಂದು ಯಾಕಂತ ಹೇಳಿದರೆ ನೋಬಡಿ ವಿಲ್ ಗಿವ್ ಯು ಎನಿಥಿಂಗ್ ಇನ್ ಅ ಪ್ಲ್ಯಾಟರ್. ನೀವು ಹಾರ್ಡ್ ವರ್ಕ್ ಮಾಡಬೇಕು, ಆದರೆ ಆ ಹಾರ್ಡ್ ವರ್ಕಿಗೆ ಬೇಕಾಗುವ ಒಂದು ಸಪೋರ್ಟ್ ಸಿಸ್ಟಮ್ ನಾವು ಹೇಗೆ ಕ್ರಿಯೇಟ್ ಮಾಡ್ಬೋದು, ಹೇಗೆ ಎನ್ಕರೇಜ್ ಮಾಡ್ಬೋದು ಅಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಆ್ಯಸ್ ವಿಮೆನ್. ಸೊ ಬಟ್ ಇಟ್ ಈಸ್ ಆ್ಯಕ್ಚುಲಿ ನಾವು ಅದು ವಿ ವಿಲ್ ನಾಟ್ ಲಿಮಿಟೆಡ್ ಟು ವಿಮೆನ್. ಯಾರಾದರೂ ಅಂದರೆ ಯಾವುದೇ ಜೆಂಡರ್ ಇದ್ದರೂ ಅವ್ರ ಕಷ್ಟದಲ್ಲಿದ್ದರೆ ಅವ್ರು ಏನಾದರೂ ಒಂದು ಸಾಧಿಸ್ಬೇಕಂತಿದ್ರೆ ವಿ ವಿಲ್ ಸಪೋರ್ಟ್ ಬೋತ್. ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಮೇಡಮ್. ಇದಲ್ಲದೆ ಬೇರೆ ಹವ್ಯಾಸಗಳು ಏನಿದೆ ನಿಮಗೆ, ನೀವು ತುಂಬ ಇಷ್ಟಪಡುವಂಥದ್ದು? ಹವ್ಯಾಸ ಅಂತ ಹೇಳಿದರೆ ಈಗ ಹವ್ಯಾಸ ಎಲ್ಲ ಬಿಟ್ಟೋಗಿದೆ. ಇದೇ ಹವ್ಯಾಸ ಕೂಡ ಬಿಟ್ಟೋಗಿದೆ ನನಗೆ. ಮತ್ತು ನನ್ನ ಮಗ ಈಗ 5 ವರ್ಷ. ಸೊ ನಾನು ಆ್ಯಸ್ ಅ ಮದರ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹಿಮ್ ಆಲ್ಸೋ. ಸೊ ಬಟ್ ಅದರ್ವೈಸ್ ಐ ಲೈಕ್ ಟು ರೈಟ್, ಐ ಲೈಕ್ ಟು ರೀಡ್. ಸೊ ಅದೆಲ್ಲ ನಾನು ಮಾಡ್ತೇನೆ. ಆ್ಯಂಡ್ ಒಂದಷ್ಟು ಏನಾದರೂ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂಥದ್ದೆಲ್ಲ ನನಗೆ ತುಂಬ ಇಷ್ಟ. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದೆ ಬಹಳಷ್ಟು ಖುಷಿ ಕೊಟ್ಟಿದೆ ಮೇಡಮ್. ಒಬ್ಬ ಬೆಳಕನ್ನು ಒಳಗೆ ಇಟ್ಟುಕೊಂಡು ಒಂದಷ್ಟು ಕಡೆ ಬೆಳಕನ್ನು ಹಂಚುವಂಥ ಮಹಿಳೆಯರು, ನಿಮಗೆ ಅಭಿನಂದನೆಗಳು. ಹಾಗೆ ಮಗದೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಷ್ಟು ಹೊತ್ತು ಇಲ್ಲಿ ಬಂದು ನಿಮ್ಮ ಅನಿಸಿಕೆಗಳನ್ನು, ನೀವು ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ, ನಿಮ್ಮ ಆಲೋಚನೆಗಳ ಬಗ್ಗೆ, ಮುಂದಿನ ಪ್ಲ್ಯಾನಿಂಗ್ಸ್ ಬಗ್ಗೆ ಬಹಳಷ್ಟು ಮಾತಾಡಿದ್ರಿ. ವಂದನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಇಲ್ಲೇ ಚುಕ್ಕಿ ಇಡ್ತಿದ್ದೇನೆ. ವಂದನೆಗಳು.